ಇದು ಇವತ್ತಿನ ದಿವಸ ನಾವು ಬೆಳಗಾವಿಯಲ್ಲಿ ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಒಂದು ಹಿಂದುಳಿದ ತಾಲೂಕಾಗಿ ಭೌಗೋಳಿಕವಾಗಿ 255 ಗ್ರಾಮ ಪಂಚಾಯತಿ ವ್ಯಾಪ್ತಿಗಳು ಹೊಂದಿದ್ದು ಪಶ್ಚಿಮ ಘಟ್ಟದಲ್ಲಿ ಏನು ಸುಮಾರು 50-60 ವರ್ಷಗಳಿಂದ ಆದಿವಾಸಿ ಹಕ್ಕಿಬಿಕ್ಕಿ ಜನಾಂಗ ಇರ್ಬೋದು, ಕಾಡು ಜನರು ಇರ್ಬೋದು, ಕಾಡುಗೊಲ್ಲರು ಇರ್ಬೋದು, ಹಾಗೂ ಮಂಗ್ಯ ಹಿಡಿದು ತಿನ್ನುವಂಥ ಒಂದು ಕಾಡು ಜನರ ಪರಿಸ್ಥಿತಿ ಇನ್ನೋವರೆಗೂ ಕೂಡ 78 ವರ್ಷ ಸ್ವತಂತ್ರ ಸಿಕ್ಕರೂ ಕೂಡ ಈಗ ಕೆಲವೇ ದಿನಗಳಲ್ಲಿ ನಮಗೆ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾಯಿದ್ವಿ. ಆದರೂ ಕೂಡ ನಮಗೇನು ನಮ್ಮ ಭಾರತದ ನಾಗರಿಕರಾದ ನಮಗೆ ಇಲ್ಲಿರುವಂಥ ಕಾಡು ಜನರಿಗೆ ಅವ್ರನ್ನ ಕಾಡಿನಿಂದ ಒಕ್ಕಲೆಬ್ಸಿದಾರ, ಹೊರಗೆ ಹಾಕಿದಾರ. ಆದರೂ ಕೂಡ ಅವ್ರಿಗೆ ಇನ್ನೋವರೆಗೂ ಒಂದು ಭಾರತದ ನಿವಾಸಿ ಅನ್ನಲಿಕ್ಕೆ ಒಂದು ಗುರುತಿನ ಚೀಟಿ ಕೂಡ ಇಲ್ಲದಂಥ ಪರಿಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾನಾಪುರ ತಾಲೂಕಿನಲ್ಲಿ ನಿರ್ಮಾಣವಾಗೈತೆ ಅಂದರೆ ಇದು ನಮಗೆ ನಾಚಿಕೆಗೆಡತನ. ಯಾಕಂದ್ರೆ ಸರ್ಕಾರ ಇಷ್ಟೊಂದು ಮೂಲಭೂತ ಸೌಲಭ್ಯ ಕೊಡಾಕತ್ತೈತಿ. ಪ್ರತಿಯೊಂದು ವ್ಯಕ್ತಿಗೆ ವೈದ್ಯಕೀಯ ಇರ್ಬೋದು, ಶಿಕ್ಷಣ ಇರ್ಬೋದು, ಅವನಿಗೊಂದು ಆಧಾರ್ ಕಾರ್ಡ್ ಇರ್ಬೋದು, ಒಂದು ಗುರುತಿನ ಚೀಟಿ ಇರ್ಬೋದು, ಮತದಾನದ ಹಕ್ಕು ಇರ್ಬೋದು, ಅಂದರೆ ಎಲ್ಲ ಹಕ್ಕುಗಳಿಂದ ವಂಚಿತವಾಗಿದ್ದಾರೆ. ಅದಕ್ಕೆ ಯಾಕೆ ಸರ್ಕಾರ ಕಣ್ಮುಚ್ಚಿ ಕುಳ್ಕೊಂಡಿದೆ? ಅದಕ್ಕೆ ನಾವು ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಎಲ್ಲ ನಿವಾಸಿಗಳು, ಕಾಡು ನಿವಾಸಿಗಳ ಸಮ್ಮುಖದೊಳಗೆ ಒಂದು ಇವತ್ತು ಮನವಿ ಮಾಡಿದ್ದೇವೆ. ತಾವೇನಾದರೂ ಈ ಮನವಿಗೆ ಸ್ಪಂದಿಸಿ ಆ ಸಂಬಂಧಪಟ್ಟ ಖಾನಾಪುರ ಕಾಡಂಚಿನಲ್ಲಿ ವಾಸವಾಗಿರುವಂಥ ಕಾಡು ಜನಗಳಿಗೆ ಅವರಿಗೆ ಒಂದು ಮತದಾನದ ಹಕ್ಕು, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಇನ್ನಿತರ ಮೂಲಭೂತ ಸೌಲಭ್ಯಗಳನ್ನು ಕೊಡದೇ ಇಲ್ಲದೆ ಹೋದಲ್ಲಿ ಕಾಡಿನಿಂದ ಏನು ವಾಸಿಗಳಿದಾರ ಅವರೆಲ್ಲರನ್ನೂ ಕರೆದುಕೊಂಡು ಬಂದು ನಾವು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೇವೆ ಅಂತೇಳಿ ಇವತ್ತಿನ ಈ ಮನವಿಯ ಮುಖ್ಯ ಉದ್ದೇಶ ಆಗಿದೆ. ನಮ್ಮ ಹೆಸರು ರಾಜಶೇಖರ್ ಇಂಡಲ್ಗಿ, DSS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬೆಳಗಾವಿ.